ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. ಇಡೀ ಕರ್ನಾಟಕವೇ ಬೆಚ್ಚಿ ಬೀಳುವಂತ ಸುದ್ದಿ ಹೊರಗಡೆ ಬಂದಿದೆ ಹಾಗೂ ದರ್ಶನ್ ಅವರ ಅಭಿಮಾನಿಗಳು ಆಘಾತಕಾರಿ ಆಗುವಂತ ಸುದ್ದಿ ಹೊರಗಡೆ ಬಂದಿದೆ ಅಂತಾನೆ ಹೇಳಬಹುದು. ದರ್ಶನ್ ಅವರನ್ನ ಕೊಲೆಯ ಅಪರಾಧದ ಮೇರೆಗೆ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಆದ್ರೆ ಇದ್ರ ಬಗ್ಗೆ, ಈ ಪ್ರಕರಣದ ಬಗ್ಗೆ ಯಾವುದೇ ಮಾಧ್ಯಮಗಳಲ್ಲಿ ಆಗ್ತಿರುವಂತ ದರ್ಶನ್ ಅವರ ಬಂಧನ ಆಗಿದೆ ಅಂತ ಸುದ್ದಿಯನ್ನು ವಿತರಿಸ್ತಾ ಇದ್ದಾರೆ ಹೊರತು ನಡೆದಿರುವಂತ ಘಟನೆ ಏನು, ಯಾವ ಆಧಾರದ ಮೇಲೆ ದರ್ಶನ್ ಅವರ ಅರೆಸ್ಟ್ ಮಾಡಿದ್ದಾರೆ, ನಡೆದಿರುವಂತ ಘಟನೆ ಏನು ಅಂತ ನಿಮಗೆ ಪೂರ್ಣವಾಗಿ ತಿಳಿದಿರುವುದಿಲ್ಲ. ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳ್ಕೊಂಡು ಹೋಗೋಣ. ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ನಮಗೂ ನಿಮ್ಗೂ ಗೊತ್ತಿರೋ ಹಾಗೆ ದರ್ಶನ್ ಅವರು ಸಾಕಷ್ಟು ಸರಿ ಕಾಂಟ್ರವರ್ಸಿಗಳಿಗೆ ಸಿಗಾಕೊಳ್ಳುವಂತ ವಿಚಾರಗಳು ಯಾವುದು ಅಂದ್ರೆ ಪವಿತ್ರ ಗೌಡ ಅವರ ಸಂಬಂಧಪಟ್ಟಂಗೆ ಜಾಸ್ತಿ ಕಾಂಟ್ರವರ್ಸಿಗಳಿಗೆ ಸಿಗಾಕೊಳ್ತಾ ಇರ್ತಾರೆ. ಈ ಸರಿನೂ ಅದೇ ರೀತಿಯಲ್ಲಿ ಪವಿತ್ರ ಗೌಡ ಅವರಿಗೆ ಸಂಬಂಧಪಟ್ಟಂಗೆ ಈ ಸರಿ ಕಾಂಟ್ರವರ್ಸಿಗೂ ಸಿಗಾಕೊಂಡಿರೋದು. ಆದ್ರೆ ಹಿಂದೆ ಆಗಿರುವಂತ ಕಾಂಟ್ರವರ್ಸಿಗೂ ಇದಕ್ಕೂ ಬಹಳ ಬಹಳ ವ್ಯತ್ಯಾಸವಿದೆ. ಡೈರೆಕ್ಟ್ ಆಗಿ ವಿಚಾರಕ್ಕೆ ಹೋಗ್ಬಿಡೋಣ. ನಡೆದಿರುವಂತ ಘಟನೆ ಏನು ಅಂದ್ರೆ, ನಿಮ್ಗೂ ನಮ್ಗೆ ಗೊತ್ತಿರೋ ಹಾಗೆ ಪವಿತ್ರ ಗೌಡ ಅವರು ರೀಸೆಂಟ್ ಆಗಿ ಬಹುದಿನದ ಹಿಂದೆ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಒಂದು ಪೋಸ್ಟ್ ನ ಹಾಕೊಂಡಿರ್ತಾರೆ. ಅದು ಸಾಕಷ್ಟು ಕಾಂಟ್ರವರ್ಸಿ ಕ್ರಿಯೇಟ್ ಆಗಿರುತ್ತೆ. ಆ ಟೈಮ್ ನಲ್ಲಿ ಪವಿತ್ರ ಗೌಡ ಅವ್ರಿಗೂ ಹಾಗೂ ದರ್ಶನ್ ಅವರ ವೈಫ್ಗೂ ಸಾಕಷ್ಟು ವಾರಗಳು ನಡೆದಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಆ ಟೈಮ್ ನಲ್ಲಿ ಏನ್ ನಡೆದಿರುತ್ತೆ, ಸಾಕಷ್ಟು ದರ್ಶನ್ ಅವರ ಅಭಿಮಾನಿಗಳು ಪವಿತ್ರ ಗೌಡ ಅವರ ಅಕೌಂಟ್ಗೆ ಹೋಗಿ ಹಾಗೂ ಅವರ ಕೆಲವೊಂದಿಷ್ಟು ಪೋಸ್ಟ್ ಮಾಡಿರ್ತಾರಲ್ಲ ಪೋಸ್ಟ್ಗೆ ಹೋಗಿ ಕೆಲವೊಂದಿಷ್ಟು ಟೀಕೆಗಳನ್ನ ಮಾಡಿರ್ತಾರೆ, ಕಮೆಂಟ್ಗಳನ್ನ ಮಾಡಿರ್ತಾರೆ. ಆದ್ರೆ ದರ್ಶನ್ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರಿಯಾಕ್ಷನ್ ನ ಕೊಟ್ಟಿರಲ್ಲ. ಇದರಲ್ಲಿ ಒಂದು ವ್ಯಕ್ತಿ ಚಿತ್ರದುರ್ಗದ ಮೂಲದ ವ್ಯಕ್ತಿ ರೇಣುಕಾ ಎಂಬ ವ್ಯಕ್ತಿ ಹೋಗಿ ಅವ್ರಿಗೆ ಇನ್ಸ್ಟಾಗ್ರಾಮ್ ನಲ್ಲಿ ಪರ್ಸನಲ್ ಆಗಿ ಅಶ್ಲೀಲ ಮೆಸೇಜ್ಗಳನ್ನ ಹಾಗೂ ಅಶ್ಲೀಲ ಫೋಟೋಗಳನ್ನ ಕಳಿಸಿದ್ದಾನೆ. ಈ ಮಾಹಿತಿಯನ್ನು ದರ್ಶನ್ ಅವರಿಗೆ ಪವಿತ್ರ ಗೌಡ ಅವರು ತಿಳಿಸಿದ್ದಾರೆ. ಆದ ನಂತರ ಏನಾಗಿದೆ ಅಂದ್ರೆ, ಚಿತ್ರದುರ್ಗದ ಮೂಲದ ಅಲ್ಲಿರುವಂತ ಸಂಬಂಧಪಟ್ಟಂಗೆ ಅವರು ಪರಿಚಯ ಇರೋರ್ಗೆ ಯಾರಿಗೆ ಹೋಗಿ ಹೇಳಿ ದರ್ಶನ್ ಅವರು ಹೇಳಿದಾರಂತೆ, ಇವನ್ನ ಎತ್ತಾಕೊಂಬನ್ನಿ ಒಂಚೂರು ವಿಚಾರಿಸ್ಕೊಡೋಣ, ಇವನು ಈ ರೀತಿ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದಾನೆ, ಅಶ್ಲೀಲವಾಗಿ ಫೋಟೋಗಳನ್ನ ಕಳಿಸ್ಕೊಡ್ತಾ ಇದ್ದಾನಂತೆ ಪವಿತ್ರ ಗೌಡ ಅವ್ರಿಗೆ ಅಂತ ಹೇಳಿದ್ದಾರೆ, ದರ್ಶನ್ ಅವರು ಹೇಳಿದ್ದಾರಂತೆ. ಅಂತೆ ಏನಂತೆ, ಅದೆಲ್ಲ ಆದ ನಂತರ ದರ್ಶನ್ ಅವರು ಅವರ ಸ್ನೇಹಿತರು ಎಲ್ಲ ಸೇರ್ಕೊಂಡು ಒಂದು ಶೆಡ್ ನಲ್ಲಿ ಅವ್ರನ್ನ ಒಂದು 24 ಗಂಟೆ ಇಟ್ಕೊಂಡು ಅವ್ರನ್ನ ಹೊಡೆದಿದ್ದಾರಂತೆ. ದರ್ಶನ್ ಅವರು ರೇಣುಕಾ ಎಂಬ ವ್ಯಕ್ತಿಯ ಮರ್ಮಾಂಗಕ್ಕೆ ಒದ್ದಿದ್ದಾರೆ. ಆದ ನಂತರ ತೀವ್ರ ರಕ್ತಸ್ರಾವವಾಗಿ ಅವರು ಸತ್ತೋಗಿದ್ದಾರೆ ಅಂತ ಸುದ್ದಿ ಹರಿದಾಡ್ತಾ ಇದೆ. ಅದೆಲ್ಲ ಆದ ನಂತರ ಅವರ ಸಂಗಡಿಗರು ಆಗ್ಲಿ ಅವರ ಸ್ನೇಹಿತರು ಅವ್ರನ್ನ ತೆಗೆದು ಯಾವುದು ಕಾಮಾಕ್ಷಿ ಪಾಳ್ಯದಲ್ಲಿರುವಂತಹ ಮೋರಿಗೆ ತೆಗೆದು ಆ ದೇಹವನ್ನ ಎಸ್ತು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಘಟನೆಗಳೆಲ್ಲ ಆಧರಿಸಿ ದರ್ಶನ್ ಅವರ ಆರೋಪಿ ಎಂದು ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಆದರೆ ಇಲ್ಲಿ ಇನ್ನೊಂದು ವಿಚಾರ ಗಮನಿಸಬೇಕಾಗಿರತಕ್ಕದ್ದು ಏನು ಅಂದ್ರೆ, ರೇಣುಕಾ ಎಂಬ ವ್ಯಕ್ತಿ ಚಿತ್ರದುರ್ಗದ ಮೂಲ ವ್ಯಕ್ತಿ ಅಂತ ಹೇಳಿದ್ನಲ್ಲ, ಅವ್ರಿಗೆ ಈಗ ರೀಸೆಂಟ್ ಆಗಿ ಒಂದೊಂದು ವರ್ಷದ ಹಿಂದೆ ಮದುವೆ ಆಗಿತ್ತಂತೆ. ಇವರು ಅಪಾರ ದೊಡ್ಡ ಅಭಿಮಾನಿ ಅಂತೆ, ದರ್ಶನ್ ಅವರ ದೊಡ್ಡ ಅಭಿಮಾನಿಗಂತೆ. ಇವರು ದರ್ಶನ್ ಅವರು ಈ ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ಈ ರೀತಿ ನಡೀತಾ ಇರುವಂತ ಘಟನೆ ಬಗ್ಗೆ ಸಾಕಷ್ಟು ನೊಂದಿದ್ರಂತೆ. ಅದಕ್ಕೋಸ್ಕರ ಇವರು ಹೋಗಿ ಕಮೆಂಟ್ ಮಾಡಿದ್ರಂತೆ. ಆದ್ರೆ ದರ್ಶನ್ ಅವರು ಈ ಕೆಲಸ ಮಾಡಿದ್ದಾರೆ ಅನ್ನೋದು ನಿಜ. ಆದ್ರೆ ನಾನು ಹೇಳಿರತಕ್ಕದ್ದು ಏನು ಅಂದ್ರೆ, ದರ್ಶನ್ ಅವ್ರಿಗೆ ಇರುವಂತ ಪ್ರಭಾವಕ್ಕೆ, ದರ್ಶನ್ ಇರೋರಿಗೆ ಇರುವಂತ ಹೆಸರಕ್ಕೆ ಇವರು ಕಾನೂನಾತ್ಮಕವಾಗಿ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೋದಿತ್ತು. ಅವ್ರಿಗೆ ನೀಟಾಗಿ ಬುದ್ಧಿ ಹೇಳಿಸಿ ಪೊಲೀಸ್ ಅವ್ರ ಮುಖಾಂತರ ಆರಾಮಾಗಿ ಹೇಳ್ಬೋದಿತ್ತು. ದರ್ಶನ್ ಅವರು ನಿಜಕ್ಕೂ ಇದನ್ನ ಮಾಡೋದಾಗಿದ್ರೆ ಈ ರೀತಿ ಒಂದು ಮಾರ್ಗವನ್ನ ಯಾಕೆ ತಗೊಂಡ್ರು ನನಗಂತೂ ಗೊತ್ತಿಲ್ಲ. ಸ್ವತಃ ದರ್ಶನ್ ಅವರ ಅಭಿಮಾನಿಗಳೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ದರ್ಶನ್ ಅವರ ಮೇಲೆ ಇರುವತಕ್ಕದ್ದು ಈಗ ಅಪರಾಧಿ ಅಂತ ಹೇಳ್ತಾ ಇಲ್ಲ, ಅವರನ್ನ ನಾವು ಏನಂತ ಹೇಳ್ತಾ ಇರೋದು, ಆರೋಪಿ ಅಂತ ಹೇಳ್ತಾ ಇರೋದು. ಅವರ ಇನ್ನೂ ಅಪರಾಧಿ ಅಂತ ಕನ್ಸಿಡರ್ ಮಾಡಿಲ್ಲ ಆಸ್ ಪರ್ ಕೋರ್ಟ್ ಪ್ರಕಾರ. ಇನ್ನು ಮುಂದಿನ ದಿನಗಳಲ್ಲಿ ಏನೇನ್ ಡೆವಲಪ್ಮೆಂಟ್ ಆಗುತ್ತೆ ತಿಳ್ಕೊಂಡು ಹೋಗ್ಬೇಕು. ಬಟ್ ಏನು ಅಂದ್ರೆ, ನಾನು ಹೇಳತಕ್ಕದ್ದು ಇದು ಯಾರಿಂದನಾರು ಆಗಿರ್ಲಿ ಘಟನೆ, ದರ್ಶನ್ ಅವರಿಂದನೇ ಆಗಿದೆಯಾ ಇನ್ನೊಬ್ಬರಿಂದನೇ ಆಗಿದೆಯಾ ಅದು ನಮಗೆ ಇನ್ನೂ ತಿಳಿದು ಬಂದಿಲ್ಲ, ಎಲ್ಲಿ ಹೊರಗಡೆ ಬಂದಿಲ್ಲ. ಬಟ್ ಇದು ನಡೆದಿರುವಂತ ಘಟನೆ ಯಾವಾಗ ಅಂದ್ರೆ 8ನೇ ತಾರೀಕು 9ನೇ ತಾರೀಕು ಆ ಟೈಮ್ ನಲ್ಲಿ ನಡೆದಿರುವಂತ ಘಟನೆ ಅಂತ ಈಗ ಬೆಳಕಿಗೆ ಬರ್ತಾ ಇದೆ. ನಾನು ಹೇಳತಕ್ಕದ್ದು ಏನು ಅಂದ್ರೆ, ಅದ್ ಯಾರೇ ಮಾಡಿರ್ಲಿ ಅವರಿಗೆ ತಕ್ಕಂತ ಶಿಕ್ಷೆ ಆಗ್ಲಿ ನಾನು ಹೇಳತಕ್ಕದ್ದು, ಹಾಗೂ ಅವರ ಕುಟುಂಬಸ್ಥರಿಗೆ ಆ ನೋವನ್ನ ನುಂಗುವಂತ ಶಕ್ತಿ ಕೊಡ್ಲಿ ಆ ದೇವ್ರು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡುವ ಮುಂದಿನ ದಿನಗಳಲ್ಲಿ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅದರ ಆಧಾರದ ಮೇಲೆ ವಿಡಿಯೋನ ಮಾಡ್ತೀನಿ. ನಾನು ಹೇಳತಕ್ಕದ್ದು ಅಷ್ಟೇ, ಏನಾದ್ರು ಕಮೆಂಟ್ ಮಾಡೋದಾದ್ರು ನೋಡ್ಕೊಂಡು ಕಮೆಂಟ್ ಮಾಡಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಕಮೆಂಟ್ ಒಂದು ಏನೇನೆಲ್ಲ ಮಾಡಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ ಇದಾಗ್ಬೋದಾ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ, ಇದು ನವೀನ ಜೀವನ.